ಸರ್ ಹೇಳಿ. ಸರ್ ನಿಜವಾಗ್ಲೂ ಆ ದುರಂತಕ್ಕೆ ನಿಜವಾಗ್ಲೂ ನಾನು ಬಹಳ ನೋವು ಅನಿಸ್ತಾ ಇದೆ. ಯಾಕಂದ್ರೆ ಪಾಪ ಮಕ್ಕಳು ಸಣ್ಣ ಸಣ್ಣ ವಯಸ್ಸಿನವರು ಆ ದುರಂತದಾಗ ಅದು ಅನ್ಯಾಯ ಆಗಿದೆ. ನಿಜವಾಗ್ಲೂ ಈಗಾಗಲೇ ಮುಖ್ಯಮಂತ್ರಿಗಳು ಆ ಫ್ಯಾಮ್ಲಿಗೆ ನಾನು ಏನು ಹಾಸ್ಪಿಟ್ಲಾಗಿದ್ದವ್ರಿಗೆ ಎಲ್ಲಾದ್ರೂ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳಿದ್ರೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಯಾರಾದ್ರೂ ಅವ್ರ ಮರಣ ಹೊಂದಿದ್ರಿಗೆ ಅವ್ರಿಗೂ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಬಹಳ ದುರಂತ, ಅದು ಆಗ್ಬಾರ್ದಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತ ಕಾನೂನು ಕ್ರಮ ಏನ್ ತಗೋಬೇಕಾದ್ರೆ ಅದು ತಗೋತಾರೆ. ಜೆಡಿಎಸ್ ನಾಯಕರು ಆರೋಪ ಮಾಡಿದ್ದಾರೆ, ರೇವಣ್ಣ ಮಗ ಎಲ್ಲ ಅಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಬೇಕಾಗಿತ್ತು. ಸರ್, ಈಗ ಮೆರವಣಿಗೆ ಹೊಂಟದ್ನೊಳಗ ಗಾಡಿ ಬಂದಿದೆ, ಅದು ಮಹಾರಾಷ್ಟ್ರ ಪಾಸಿಂಗ್ ಗಾಡಿ ಅಂತಲೂ ನಾನು ನೋಡಿದ್ದೀನಿ, ಮಾಧ್ಯಮದೊಳಗೆ ನೋಡಿದ್ದೀನಿ. ಇದ್ರಾಗ ಪೊಲೀಸ್ ವೈಫಲ್ಯ ಅನ್ನೋದು ಬರೋದಿಲ್ಲ, ಅದು ದುರಂತ ಅಂತೂ ಆಗಿದೆ. ಅದಕ್ಕೆ ನಾನು ಸಂಬಂಧಪಟ್ಟಂತ ಇಲಾಖೆ ಮಂತ್ರಿಗಳು ಅದ್ರ ಬಗ್ಗೆ ಮಾತಾಡ್ತಾರೆ. ನಾನೇನೈತೆ ಇದು ಆಗಿದ್ದು ನಿಜವಾಗ್ಲೂ ನಮಗೆ ನೋವು ತರುವಂತ ಸಂಗತಿ. ಸರ್ವೆ ವಿಚಾರದಲ್ಲಿ ಸಮೀಕ್ಷೆ ಒಂದು ಕೈಪಿಡಿ ಮಾಡಿದ್ರಲ್ಲ, ಅದನ್ನ ನಾಸ್ತಿಕ ಅನ್ನೋ ಒಂದು ವಿಚಾರನ ಪ್ರಸ್ತಾಪ ಮಾಡಿ ಸಾಕಷ್ಟು ಆ ಕಾಲ ಕೂಡ ಇದೆ. ಇದಕ್ಕೆ ಅದಕ್ಕ ವಿವಾದ ಆಗತ್ತೆ. ಈಗ ನೋಡಿ, ದೇವ್ರ ನಂಬಿದವರು ಅದಾರ, ದೇವ್ರ ನಂಬಲಾರ್ದವರು ಅದಾರ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಲ್ಲರೂ ಸರ್ವ ಸ್ವತಂತ್ರರು, ಹೌದಲ್ಲ? ಈ ನಾಸ್ತಿಕರು ಇಲ್ಲ ಅಂತೀರಿ, ಇದಾರಲ್ಲ ಕೆಲವೊಂದಿಷ್ಟು ಮಂದಿ. ಯಾಕೆ ಬೇಕಾಗಿಲ್ಲ? ಬೇಕು. ಇದು ಬಿಜೆಪಿ ಸರ್ಕಾರ ಅಲ್ಲ, ಕಾಂಗ್ರೆಸ್ನ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯೊಳಗಿರುವಂತದ್ದು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇರುವಂತ ಸರ್ಕಾರ. ಈ ಸರ್ಕಾರದೊಳಗೆ ಎಲ್ಲರೂ ಸರ್ವ ಸ್ವತಂತ್ರರು. ನಾಸ್ತಿಕರು, ನಾನ್ ನಾಸ್ತಿಕ ಅಂತ ಕೆಲವೊಂದಿಷ್ಟು ಮಂದಿ ಜಾತಿ, ಎಷ್ಟೋ ಜನರಿಗೆ ಜಾತಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹಿಂದಿನ ಸರ್ವೇದೊಳಗ ನನಗೆ ಜಾತಿನ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ಮಂದಿ ನಾಸ್ತಿಕರು ಇದ್ದಾರೆ, ದೇವ್ರು ನಂಬೋರು ಇದ್ದಾರೆ. ನಾವೆಲ್ಲ ದೇವ್ರು ನಂಬ್ತೀವಪ್ಪ. ಕೆಲವೊಂದಿಷ್ಟು ಮಂದಿ ದೇವ್ರು ನಂಬಲ್ಲ. ಅವ್ರ ಬಗ್ಗೆ ಅವ್ರ ಮ್ಯಾಗ ನಾವು ಏನೂ ಪ್ರವಾಹ ಮಾಡಕ್ ಬರಂಗಿಲ್ಲ. ಸರ್ವ ಸ್ವತಂತ್ರ. ಬಿಜೆಪಿ ವಿಚಾರ ನಾವು ಎಲ್ಲದಕ್ಕೂ ಅವ್ರು ಹೇಳಿದಂಗೆ ಕೇಳಬೇಕು. ಫುಡ್ಡಿನ ಮೆನು ಸತಿ ಅವರ ರೆಡಿ ಮಾಡಿ ಕೊಡುವಂತ ಪರಿಸ್ಥಿತಿ ಬಂದಿತ್ತು. ಧರ್ಮದ ಕಾಲಂನಲ್ಲಿ ನಾಸ್ತಿಕ ಅನ್ನೋದು ನೋಡಿ, ಸರ್ವ ಸ್ವತಂತ್ರದರ ಅವ್ರು ಕೇಳ್ತಾರ, ಅವ್ರು ಹೇಳಿದ್ದನ್ನ ಬರ್ಕೊಂತೀವಿ. ಯಾಕೆ ಬರ್ಕೋಬಾರ್ದು? ಹೇಳೋರು ಅವ್ರು, ಹೇಳೋರು ನೀವು ಹೇಳಿದ್ನ್ಯಾಗ ಅದನ್ನ ಅವ್ರಂತಾರ ಆ ಕಾಲಂನ ಸೇರಿಲ್ಲ ಅಂತ ನಾಳೆ ಕೇಳ್ತಾರ ನಮ್ಗ. ನಾವು ನಾಸ್ತಿಕರಪ್ಪ, ನಾವು ಅದ್ರಾಗ ಕಾಲಂದೊಳಗ ನಮ್ಮ ನಾಸ್ತಿಕರನ್ನ ಹೆಸರೇ ಇಲ್ಲಾರ್ದಂಗ. ಅದಕ್ಕೆ ಏನೈತಿ ಆಯೋಗ ನೋಡಿ, ಸರ್ವ ಸ್ವತಂತ್ರರು, ಎಲ್ಲರಿಗೂ ಅವ್ರು ಬರೆಸ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ ವಿಚಾರ. ಧರ್ಮದ ಬಗ್ಗೆ ಬರ್ಸೋದಾಗ್ಲಿ, ಜಾತಿ ಬಗ್ಗೆ ಬರ್ಸೋದಾಗ್ಲಿ ಅವ್ರಿಗೆ ಬಿಟ್ಟಂತ ವಿಚಾರ. ನಾವ್ ಹಿಂಗೆ ಬರ್ಸ್ರಿ ಅಂತ ಯಾರಿಗೂ ಒತ್ತಡವನ್ನ ಹಾಕಂತ ಪ್ರಶ್ನೆ ಬರೋದಿಲ್ಲ. ಜಾತಿ ಆಧಾರಿತವಾಗಿ ಕನ್ವರ್ಷನ್ ಅನ್ನ ಗುರುತಿಸಿಕೊಳ್ಳಕ್ಕೆ ಅವಕಾಶ ಇಲ್ಲ, ಕೇವಲ ಅವರ ಕ್ರಿಶ್ಚಿಯನ್ ಅಂತ ಮಾತ್ರ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಅದನ್ನ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ನಾನು ಸ್ವಾಗತ ಮಾಡ್ಲೇಬೇಕಲ್ಲ. ಹೇಳಕತ್ತೀನಲ್ಲ ನಿಮಗೆ, ಹಿಂದಿನ ಕೆಲವೊಂದಿಷ್ಟು ಸಮಸ್ಯೆಗಳನ್ನೊಳಗ ಸ್ವಲ್ಪ ತಿದ್ದುಪಡಿ ಮಾಡಿದ್ದ ಕೆಲಸವನ್ನ ಮಾಡಿದ್ದೀವಿ. ಇದು ಎಲ್ಲರಿಗೂ ಅನುಕೂಲ ಆಗ್ಬೇಕು, ಯಾವುದೇ ಅನಾನುಕೂಲ ಆಗ್ಬಾರ್ದು. ಕೆಲವೊಂದಿಷ್ಟು ಜನ ಹಿಂದೆ ನಾವು ಭಾಗವಹಿಸಲ್ಲ ಅಂತ ಹೇಳಿದ್ರು. ಆಗ ಭಾಗವಹಿಸಲಾಗ ಈ ಸತೆ ನಾವೊಂದು ಏನು ವಾರ್ಡ್ ಅನ್ನು ಮಾಡಿದ್ದೀವಿ. ಒಂದು 150 ಮಂದಿಗೆ ಒಂದೊಂದು ಗ್ರೂಪ್ ಮಾಡಿದ್ದೀವಿ. ಒಬ್ಬ ಶಿಕ್ಷಕರು, ಒಬ್ರು ಅದಕ್ಕೆ ಸಂಬಂಧಪಟ್ಟಂತ ಯಾರಿರ್ತಾರೆ ಅವ್ರಿಗೆ ಒಂದು ಬ್ಲಾಕ್ ಮಾಡಿದ್ವಿ. ಆ ಬ್ಲಾಕ್ನಾಗ ಅಷ್ಟೇ ಕೆಲಸ ಮಾಡಬೇಕು. ನಾಳೆ ಆ ಬ್ಲಾಕ್ನಾಗ ಯಾರು ಕೆಲಸ ಮಾಡಿಲ್ಲ, ಅಕಸ್ಮಾತ್ 150 ಜನರನ್ನ ನಾವು ಬ್ಲಾಕ್ ಮಾಡಿ ಕೇಸ್ ಕೊಟ್ಟಿದ್ದೀವಿ, ಮನೆ ಕೊಟ್ಟಿದ್ದೀವಿ. ಅದ್ರೊಳಗೆ ಯಾರಾಗಿಲ್ಲ ಅನ್ನೋದನ್ನ ಆ ಇಲಾಖೆ ಸಂಬಂಧಪಟ್ಟಂತ ಸರ್ವೇದಾರರು ಜವಾಬ್ದಾರರಾಗ್ತಾರೆ. ಅದಕ್ಕೆ ಎಲ್ಲದನ್ನು ಹೊಸ ಟೆಕ್ನಾಲಜಿಯನ್ನು ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಈ ಸತೆ. ಅದಕ್ಕೆ ಯಾವುದನ್ನು ಹಂಗಾಗಕ್ಕೆ ಸಾಧ್ಯತೆ ಇಲ್ಲ, ಮಾಡಕ್ಕೂ ಕೊಡಂಗಿಲ್ಲ. ಈ ಸರ್ವೇದೊಳಗೆ ನಾನು ವಿನಂತಿ ಮಾಡ್ತೀನಿ ಮಾಧ್ಯಮದ ಗೆಳೆಯರ ಮುಖಾಂತರ, ಈ ಸರ್ವೇದೊಳಗೆ ಎಲ್ಲರೂ ಪಾಲ್ಗೊಂಡು ಈ ಸರ್ವೆಯನ್ನು ಯಶಸ್ವಿಗೊಳಿಸಿ. ಇದ್ರ ಜೊತೆಗೆ ಮುಖ್ಯಮಂತ್ರಿಗಳ ಆಸೆ ಮತ್ತು ನಮ್ಮ ಪಕ್ಷದ ಆಸೆ, ಕಾಂಗ್ರೆಸ್ ಪಕ್ಷದ ಆಸೆ ಏನು ಅಂತಂದ್ರೆ, ಯಾವುದೇ ತುಳಿತಕ್ಕೊಳಗಾಗಿರುವಂಥವ್ರಿಗೆ, ಕೆಳಮಟ್ಟದವ್ರಿಗಿರುವಂಥವ್ರಿಗೆ ಏನಾದ್ರೂ ಯೋಜನೆ ಕೊಡಬೇಕನ್ನ ಆಸೆಯನ್ನ ವ್ಯಕ್ತಪಡಿಸಿದಂತ ಮುಖ್ಯಮಂತ್ರಿಗಳು. ಅದಕ್ಕೆ ನೀವು ಸಹಕಾರ ಮಾಡಿ ಅಂತ ನಾನು ಎಲ್ಲರಿಗೂ ಮಾಧ್ಯಮ ಮುಖಾಂತರ ಕೇಳ್ತೀನಿ. ಸರಿ, ಈಗ ಎಲ್ಲ ವೀರಶೈವ ಲಿಂಗಾಯತ ಇರ್ಬೋದು,
ಒಕ್ಕಲಿಗರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದ ವರ್ಗ, ಅವರು ಸರ್ವ ಸ್ವತಂತ್ರರು. ಅವ್ರು ಏನು ಜಾತಿ ಬರೆಸ್ತಾರ ಅವ್ರ ಮನೆಗೆ ಬಂದತ್ನ್ಯಾಗ ಅವ್ರಿಗೆ ಏನು 60 ಕ್ವಶನ್ ಏನದೋ ಆ ಕ್ವಶನ್ಗೆ ಏನು ಜಾತಿಯನ್ನ ಕೇಳ್ತಾರ ಬರೆಸ್ತಾರ ಅದನ್ನು ಬರ್ಕೊಳ್ಳುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.